ಕರ್ತನೇ, ಆತನೇ ದೇವರು, ಆತನೇ ದೇವರ ಸ್ವರೂಪ, ಆತನೇ ದೇವರ ಮಹಿಮೆ. ಆ ಮಹಿಮೆಯನ್ನು ಕಂಡುಕೊಳ್ಳುವುದೇ ಮನುಷ್ಯರ ಒಂದು ಆಶೀರ್ವಾದದ ಜೀವನ ಎಂಬುದಾಗಿ ನಾವು ಅರಿತುಕೊಂಡು, ಯೇಸು ಕ್ರಿಸ್ತನು ಅಥವಾ ಆದಿ ಕಾಲದಲ್ಲಿ ಯೆಹೋವ ಎಂದು ಹೇಳಲ್ಪಟ್ಟ ಆ ಒಂದು ದೇವರ ಮಹಿಮೆಯನ್ನು ನಾವು ನಮ್ಮ ಜೀವಿತಗಳಲ್ಲಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ವೇದ ಪುಸ್ತಕದ 2ನೇ ಪುಸ್ತಕ ವಿಮೋಚನ ಕಾಂಡ, ಆ ಪುಸ್ತಕದಲ್ಲಿ ದೇವರ ಒಂದು ಒಡಂಬಡಿಕೆ ಅಥವಾ ಮಾಡತಕ್ಕಂಥ ಕೆಲವು ಕಾರ್ಯಗಳು, ನಡೆಸತಕ್ಕಂಥ ಕಾರ್ಯಗಳು, ಮಾಡತಕ್ಕಂಥ ಕೆಲಸಗಳು, ಇಂತಹ ಒಂದು 10 ಪಟ್ಟಿ ನಮ್ಮಲ್ಲಿ ಹೇಳ್ಕೊಳ್ಳಲ್ಪಟ್ಟಿದೆ. ಆದರೂ ಸಹ ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಬಂದಾಗ ಇವೆಲ್ಲ ಸೇರಿಸಿ ಒಂದೇ ಪದದಲ್ಲಿ ಇವುಗಳೆಲ್ಲ ಕೂಡಿಸಿಕೊಟ್ಟನು. ನಾನು ನನ್ನನ್ನು ಪ್ರೀತಿಸುವ ಆ ಒಂದು ಪ್ರಾಮಾಣಿಕವಾಗಿ ಇನ್ನೊಬ್ಬರನ್ನು ನಾನು ಪ್ರೀತಿಸುವುದೇ ನನ್ನ ಜೀವಮಾನದ ಯಾವುದೇ ಕಾರ್ಯಗಳಲ್ಲಿ ನಾವು ನಡೆಸುವಂಥದ್ದು ಅಥವಾ ಮಾಡುವಂಥದ್ದು ಕಾರ್ಯವಾಗಿದೆ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾನು ಕೀಳ್ಪಡೆಯತಕ್ಕಂಥ ಮಾತು ಹಾಗೇ ಇರ್ತದೆ ಎಂಬುದಾಗಿ ಕರ್ತನು ಹೇಳಿರ್ತಾನೆ. ವಿಶೇಷವಾಗಿ ಇವತ್ತು ನಿಮ್ಮ ಜೊತೆಗೆ ಮಾತನಾಡುವ ಒಂದು ಪದ ಎಲಿಯನು ಎಂಬುವ ಈ ಒಂದು ಮಾತಿನ, ಈ ಒಂದು ವ್ಯಕ್ತಿಯ ಮುಖಾಂತರವಾಗಿ ನಿಮ್ಮ ಜೊತೆಗೆ 2 ಮಾತುಗಳನ್ನು ಹೇಳತಕ್ಕಂಥದ್ದು ಎಂಬುದಾಗಿ ನಾನು ತಿಳಿದುಪಡಿಸಿಕೊಂಡು ಆಲಿಸಿಕೊಂಡಿದ್ದೇನೆ. ಎಲಿಯ ಎಂಬುದೇ ಯೆಹೋವ ನನ್ನ ದೇವರು ಅಂತ ಅರ್ಥ. ನನ್ನ ಜೀವಿತದಲ್ಲಿ ಯೆಹೋವ ಎಂಬುವ ಮಾತಿಗೆ, ಆ ಒಂದು ಹೆಸರಿಗೆ ಪೂರ್ಣವಾದ ಅರ್ಥ ಏನಂದ್ರೆ, ದೇವರೇ ನನ್ನ ದೇವರು. ಯೆಹೋವ ನನ್ನ ದೇವರು. ಯೆಹೋವ ಅಂದ್ರೆ ಸಕಲವೂ ಸೃಷ್ಟಿ ಮಾಡಿದವನು, ಸಹಲಕ್ಕೂ ಸಕ್ತನು, ಯಾವುದೇ ಜಾಗದಲ್ಲಿಯೂ ಇರತಕ್ಕಂಥವನು. ಸೊ ಇಂತಹ ಮಹಿಮೆಯನ್ನು ಯೆಹೋವ ಅಂತ ಹೇಳಿರ್ತೇವೆ. ಈ ಪದಕ್ಕೆ ಒಂದು ಅರ್ಥಪೂರ್ವಕವಾದ ಜೀವನ ಅಥವಾ ನಮ್ಮ ಮಾತುಗಳು, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಕ್ರಿಯೆ ಇರತಕ್ಕಂಥದ್ದು ಎಂಬುದಾಗಿ ಆದಿಯಲ್ಲಿ ದೇವರು 5 ಪುಸ್ತಕದಲ್ಲಿ ನಮಗೆ ಎಲ್ಲ ಪ್ರಾಮಾಣಿಕವಾದ ಕಾರ್ಯಗಳೆಲ್ಲ ಬರೆಯಲ್ಪಟ್ಟಿರುತ್ತೆ, ಹೇಳ್ಕೊಡಲ್ಪಟ್ಟಿರುತ್ತೆ. ವಿಶೇಷವಾಗಿ ಮೋಶೆ ಎಂಬುವ ಪ್ರವಾದಿ ಮುಖಾಂತರವಾಗಿ ನಮಗೆ ಹೇಳಿಕೊಟ್ಟಿರ್ತದೆ. ಆದರೆ ಬರೋ ದಿವಸಗಳಲ್ಲಿ ಏನಾಗುತ್ತೆ ಅಂದರೆ, ಕರ್ತನ ನಾಮ ಸ್ತುತಿ ಸ್ತೋತ್ರ ಆ ಮಹಿಮೆಗಳನ್ನು ನಾವು ಮರೆತು ಅನೇಕ ಬಾರಿ ನಾವು ನಮ್ಮ ಜೀವಿತಗಳಲ್ಲಿ ದೇವರು ಇದ್ದಾನೋ ಎಂಬುದ ಒಂದು ಪ್ರಶ್ನೆಗೆ ಒಳಗಾಗಿರ್ತೇವೆ. ವಿಶ್ವಾಸಿಗಳೇ, ಕರ್ತನು ನಮ್ಮನ್ನು ಆಲಿಸಿಕೊಂಡವನು, ರಕ್ಷಣೆ ಕೊಟ್ಟಿರ್ತಾನೆ, ಪಾಪದ ಮುಖಾಂತರವಾಗಿ ಕ್ಷಮಾರ್ಪಣೆಯನ್ನು ಕೊಟ್ಟಿರ್ತಾನೆ, ಆತ್ಮನನ್ನು ಕೊಟ್ಟಿರ್ತಾನೆ, ಅಭಿಷೇಕ ಕೊಟ್ಟಿರ್ತಾನೆ, ತಿಳುವಳಿಕೆ ಕೊಟ್ಟಿರ್ತಾನೆ, ವೇದ ಗ್ರಂಥದ ಮುಖಾಂತರವಾಗಿ ನಮಗೆ ಪೂರ್ಣವಾದ ಪಾಠಗಳನ್ನು ಹೇಳಿಕೊಟ್ಟಿರ್ತಾನೆ. ಹಂಗಿದ್ರೂ ಸಹ ನಾವು ಉತ್ಸಾಹ ಇದ್ದಾಗ, ಮನಸ್ಸು ಇದ್ದಾಗ ಸ್ತೋತ್ರಗೊಳಿಸುತ್ತೇವೆ. ನಾವು ಮರೆತೋದಾಗ ದೇವರನ್ನು ಮರೆತಿರ್ತೇವೆ, ಸಭೆಯನ್ನು ಮರೆತಿರ್ತೇವೆ, ನಮ್ಮ ಜನಾಂಗವನ್ನು ಮರೆತಿರ್ತೇವೆ. ಎಲ್ಲ ಕಾರ್ಯಗಳಲ್ಲೂ ನಾವು ಉತ್ತರಪೂರ್ವಕವಾಗಿ ನಾವು ಕ್ರಿಯೆ ಮಾಡದೆ ಮರೆತೋಗಿ ಜೀವನ ಮಾಡತಕ್ಕಂಥದ್ದಾಗಿ ನಾವು ಜೀವನಕ್ಕೆ ಬರ್ತೇವೆ. ವಿಶ್ವಾಸಿಗಳೇ, ಇದ ಕಾರಣ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಕೊರತೆಯಾಗಿ, ಸಂತೋಷದ ಕೊರತೆಯಾಗಿ, ಆಶೀರ್ವಾದ ಕೊರತೆಯಾಗಿ, ನಮ್ಮ ಜೀವಿತದಲ್ಲಿ ಹಣ ಕೊರತೆಯಾಗಿ, ಸಕಲ ನೆಮ್ಮದಿ ಕೊರತೆಯಾಗಿ ಜೀವಿಸುವ ಸಂದರ್ಭಕ್ಕೆ ಒಳಗಾಗುತ್ತೇವೆ. ವಿಶ್ವಾಸಿಗಳಾಗಿ ನಾವು ಯಾವತ್ತು ನೆನಪಿಡಲೇಬೇಕು, ನಮ್ಮ ಹತ್ರ ಒಂದು ಮೋನೋಥಿಸಮ್ ಅಂತ ಒಂದು ಪದ್ಧತಿ ಇರಬೇಕು. ಅದು ಹೆಂಗೆ ಅಂದರೆ, ನನಗೆ ಒಂದೇ ದೇವರು, ನನಗೆ ಒಂದು ವಿಶ್ವಾಸ, ನನಗೆ ಒಂದೇ ನಂಬಿಕೆ, ನನಗೆ ಒಂದೇ ಆತ್ಮನು, ನನಗೆ ಒಂದೇ ದಾರಿ. ಇಂತಹ ಒಂದೇ ಕಾರ್ಯ ನಮ್ಮ ಒಳಗಿದ್ರೆ, ಕೀಳ್ಪಟ್ಟಿದ್ರೆ,
ನಾವು ಅದಕ್ಕೆ ವಿಧೇಯರಾಗಿ ಜೀವಿಸಬೇಕು ಎಂಬುವ ಭಾವನೆ ಅಥವಾ ಅಂತಹ ಒಂದು ದೃಷ್ಟಿ ನಮ್ಮ ಮನಸ್ಸಿನಲ್ಲಿ ಇರುವಾಗ ನಿಜವಾಗಲೂ ದೇವರು ನಮ್ಮನ್ನು ಸಫಲ ಆಶೀರ್ವಾದ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಚಪ್ಪಾಳೆ ಹೊಡೆದು ದೇವರಿಗೆ ಸ್ತೋತ್ರ ಮಾಡಿರಿ. ವಿಶ್ವಾಸಿಗಳೇ, ಎಲ್ಲ ಮನುಷ್ಯರು ದೇವರ ವಾಕ್ಯಕ್ಕೆ ಒಳಗಾಗಿ ಹೇಳಿದ ಮಾತುಗಳೆಲ್ಲ ಕೇಳಿ ಜೀವಿಸುವ ಭಾಗ್ಯ ಇದ್ರೆ ಅವತ್ತು ಎಂದೆಂದಿಗೂ ಅವರು ಆಶೀರ್ವಾದ ಜೀವಿಸಕ್ಕೆ ಸಾಧ್ಯವಿದೆ. ಆದರೆ ಅನೇಕ ಸಾರಿ ನಾವು ಮರೆತು ಹೋಗುತ್ತೇವೆ. ಇಲ್ಲಿ ಒಂದು ಮುಖ್ಯವಾದ ಒಂದು ಕಾರ್ಯ ನಿಮಗೆ ಹೇಳಿಕೊಳ್ತೇನೆ. ಕಾಲಗಳು ಕಳೆದು ಹೋಗುತ್ತೆ. ದೇವರನ್ನು ಮರೆತು ಜೀವಿಸುವ ಆ ಒಂದು ಸಂದರ್ಭ ನಮ್ಮ ಜೀವಗಳು ಬಂದಾಗ ಅದೇ ಥರ ಆ ಕಾಲದಲ್ಲಿ ಬಂದಿತ್ತು. ಕರ್ತನಲ್ಲಿ ಮಕ್ಕಳು ವಿಶ್ವಾಸಿಗಳಾಗಿದ್ರು. ಅವರು ಬರ್ತಾ ಬರ್ತಾ ತನ್ನ ಜೀವಮಾನಗಳಲ್ಲಿ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ವಿನಾ, ಕಾರ್ಯಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ವಿನಾ, ನನ್ನ ಕುಟುಂಬದಲ್ಲಿ ಇದು ನಡೆಸಬೇಕು, ಹೀಗೆ ನಡೆಸಬೇಕು ಅಂತ ಒಂದು ದೃಷ್ಟಿ ಇರುತ್ತೆ ವಿನಾ, ನಾನು ಕರ್ತನಲ್ಲಿ ನೆಲೆಗೊಂಡಿರಬೇಕು ಎಂಬುವ ಈ ಒಂದು ಸರಿಯಾದ ಮಾತು, ಸರಿಯಾದ ಜೀವನ ನಮ್ಮೆಲ್ಲರಲ್ಲಿ ಕಾಣಲ್ಪಡಬೇಕು. ವಿಶ್ವಾಸಿಗಳಿಗೆ ತಿಳ್ಕೊಳ್ಳಬೇಕ ಅವಶ್ಯಕತೆ ಹೆಂಗಿದ್ರೆ, ನಾನು ನನ್ನ ಕರ್ತನೆಂದ್ರೆ ಯಾವತ್ತೂ ನನ್ನ ಆತನನ್ನು ಎಂದಿಗೂ ಮರೆಯದೆ ನಾನು ಆತನನ್ನು ಸ್ತುತಿಸುವನಾಗಿದ್ದೇನೆ. ನಾನು ಒಂದು ಕ್ರೈಸ್ತಿಯನು, ನಾನು ದೇವರನ್ನೇ ಸ್ತುತಿಸುತ್ತೇನೆ. ನನಗೊಂದು ವಿಶ್ವಾಸ ಇದೆ, ಆ ವಿಶ್ವಾಸ ಗುರಿಯಾಗಿರುತ್ತೆ, ಆತನನ್ನೇ ಸ್ತುತಿಸುತ್ತೇನೆ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಯಾರಿಗೂ ಸಂದರ್ಭ ಸಿಕ್ಕದೆ, ಎಲ್ಲಿಯೂ ದೇವರ ಸ್ತುತಿ ಇಲ್ಲದೆ, ಎಲ್ಲಿಯೂ ದೇವರ ಗಮನ ಇಲ್ಲದೆ ಜೀವಿಸುವ ಕಾಲದಲ್ಲಿ ದೇವರು ಇತ್ತೀಚೆಗೆ ಅಬ್ರಹಾಂನ ಕರೆದ್ರು. ಆ ಸಮಯದಲ್ಲಿ ಅಲ್ಲಿ ಜನಾಂಗ ಯಾರು ದೇವರನ್ನು ಸ್ತುತಿಸುತ್ತಾ ಇಲ್ಲ, ದೇವರನ್ನು ಸ್ತೋತ್ರ ಮಾಡುತ್ತಾ ಇಲ್ಲ, ಆರಾಧಿಸುತ್ತಾ ಇಲ್ಲ. ಅಲ್ಲಿ ಯಾವುದ ಒಂದು ಸ್ತುತಿ ಭಾವನೆ ಯಾರಲ್ಲೂ ಬಂದಿಲ್ಲ. ಆದರೆ ಕರ್ತನಾದ ದೇವರು ನಮ್ಮ ಹೃದಯಗಳಲ್ಲಿ ಅಂತರಾಳವನ್ನು ನೋಡುವ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಹೃದಯಗಳಲ್ಲಿ ನಾವು ಯೋಚನೆ ಮಾಡತಕ್ಕಂಥ ಯಾವುದೇ ಕಾರ್ಯವನ್ನು ಆಲಿಸಿಕೊಳ್ಳುವಂತ ನನ್ನ ಕರ್ತನಿಗೆ ಸ್ತೋತ್ರ. ನಾನು ನೆನಪಿಡುವುದು, ನಾನು ಚಿಂತೆ ಮಾಡುವುದು ಅಥವಾ ನಾನು ಪ್ರಯತ್ನ ಪಡುವುದು ಏನು ಅಂತ ನಮ್ಮ ಹೃದಯಗಳಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯವನ್ನು ಅರಿತುಕೊಳ್ಳುವ ಕರ್ತನಿಗೆ ಸ್ತೋತ್ರ ಉಂಟಾಗಿರಲಿ. ಆ ಥರನೇ ಆತನು ಏನ್ ಮಾಡ್ದ, ಅಬ್ರಹಾಮನ ಹೃದಯವನ್ನು ನೋಡ್ದ. ದೇವರನ್ನು ಸ್ತುತಿಸದೇ ಇರತಕ್ಕಂಥ ಜನಾಂಗ ಮಧ್ಯದಲ್ಲಿ, ದೇವರಿಗೆ ವಿರುದ್ಧವಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಜೀವನ ಮಾಡುತ್ತಾ ಇರತಕ್ಕಂಥ ಜನಾಂಗ ಮಧ್ಯದಲ್ಲಿ ದೇವರಾದ ಕರ್ತನು ಅಬ್ರಹಾಮನ ಕರೆದರು. ಅಬ್ರಹಾಮನೇ, ಬಾ, ನಾನು ನಿನ್ನ ಕಳಿಸುತ್ತೇನೆ, ಏನು ಕೊಡ್ತೇನೆ, ಇದು ಕೊಡ್ತೇನೆ ಅದನ್ನೆಲ್ಲ ಹೇಳಿಲ್ಲ. ನೀನು ಬಾ, ನಾನು ಹೇಳೋ ಜಾಗಕ್ಕೆ ನೀನು ಹೊರಟು ಹೋಗು. ಯಾವನವನು? ಅವನಿಗೇನಂತ ವಿಶ್ವಾಸ, ಅವನಿಗೇನ ಆ ಒಂದು ದೃಷ್ಟಿ? ಅವನು ಯಾರು ವಿಶ್ವಾಸಿನ ಇಲ್ಲ, ಅಥವಾ ಅವನು ಯಾರು ದೇವರ ಮಗನ ಇಲ್ಲ, ಅವನೇನು ಆರಾಧಿಸುವನ ಇಲ್ಲ, ದೇವರನ್ನು ಗಣಪಡಿಸುವುದವನ ಇಲ್ಲ, ವೇದ ವಾಕ್ಯ ಓದಿದವನ ಇಲ್ಲ, ದೇವರ ಮಹಿಮೆಯನ್ನು ಕಂಡುಕೊಂಡವನ ಇಲ್ಲ, ವಿಶ್ವಾಸಿಗಳ ದೃಷ್ಟಿ ನೋಡಿದವನ ಇಲ್ಲ. ಯಾವುದು ಇಲ್ಲದೆ ಇರುವಂತ ಒಂದು ವ್ಯಕ್ತಿಯನ್ನು ದೇವರು ಮನಸ್ಸಿನಲ್ಲಿ ಇರತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ಓದಿದಂತ ನನ್ನ ಕರ್ತನು ಆತನ್ನು ಕರೆಯುತ್ತಾನೆ. ಅಬ್ರಹಾಮನೇ, ನಾನು ಹೇಳೋ ಜಾಗಕ್ಕೆ ನೀನು ಬಾ, ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ. ವಿಶ್ವಾಸಿಯೇ, ನಾನು ನನ್ನನ್ನೇ ಕೇಳಬೇಕು, ನೀವು ನಿಮ್ಮನ್ನೇ ಕೇಳಬೇಕು. ಒಂದು ವೇಳೆ ದೇವರಾದ ಕರ್ತನು ನಿಮ್ಮನ್ನು ನೋಡಿ ಇಂತಹ ಮಾತು ಹೇಳಿದರೆ ತಕ್ಷಣ ಬಿಟ್ಟು ಬರಕ್ಕೆ ಸಾಧ್ಯನಾ? ನಮ್ಮ ನುಡಿಯನ್ನು ಬಿಟ್ಟು, ನಮ್ಮ ದೃಷ್ಟಿಯನ್ನು ಬಿಟ್ಟು, ನಮ್ಮ ಸಂಪಾದನೆಯನ್ನು ಬಿಟ್ಟು, ಅಥವಾ ನಾವು ಸಂಪಾದನೆ ಮಾಡುವಂಥ ಹಣಕಾಸಿನ ಒಂದು ಕಾರ್ಯಗಳನ್ನು ಬಿಟ್ಟು ಬರಕ್ಕೆ ಸಾಧ್ಯ ಆಗುತ್ತಾ? ನನ್ನ ಮನಸ್ಸು ಅಷ್ಟು ಮಟ್ಟಿಗೆ ಇದೆಯಾ? ಅಂತಹ ವ್ಯಕ್ತಿಯ ನಾವು? ಯೋಚನೆ ಮಾಡಿ ಪ್ರಿಯರೇ, ಯೋಚನೆ ಮಾಡಿ, ಸ್ವಲ್ಪ ಚಿಂತಿಸಿ. ಯಾವ ರೀತಿ ನನ್ನ ಹೃದಯ, ನನ್ನ ಜೀವನ, ನನ್ನ ಅಂತರಾಳ ಎಷ್ಟು ಮಟ್ಟಿಗೆ ಇದೆ? ಒಳ್ಳೆಯವರ ನಾವು? ಚಿಂತಿಸಿ.
ಯಾರು ವಿಶ್ವಾಸಿಗಳಿಲ್ಲ ಅಲ್ಲಿ. ಯಾರು ಸ್ತೋತ್ರ ಮಾಡಿರದವರು ಅಲ್ಲ, ಆರಾಧನೆ ಮಾಡಿದವರು ಯಾರು ಇಲ್ಲ. ಆದರೂ ಕರ್ತನಾದ ಯೇಸು ಕ್ರಿಸ್ತ ದೇವರು ಕರೆದಾಗ ಅವನು ತಕ್ಷಣವೇ ತನ್ನ ಕುಟುಂಬ, ತನ್ನ ಸಂದರ್ಭ, ತನ್ನ ಆಧಾರ, ತನ್ನ ಒಂದು ಹಣಕಾಸಿನ ವ್ಯವಹಾರ ಪ್ರತಿಯೊಂದು ಬಿಟ್ಟು ಆಚೆ ಬಂದನು. ಕರ್ತನ ಮಕ್ಕಳೇ, ಎಷ್ಟು ಸಾರಿ ಆತ್ಮೀಯನು ನಮ್ಮ ಜೊತೆಗೆ ಮಾತಾಡ್ತಾನೆ, ಕೀಳ್ಪಡ್ತೇವ, ವಿರುದ್ಧವಾಗಿ ನಾವು ಯೋಚನೆ ಮಾಡ್ತೇವ, ವಿರುದ್ಧವಾಗಿ ಚಿಂತಿಸುತ್ತೇವ, ವಿರುದ್ಧವಾಗಿ ಕ್ರಿಯೆ ಮಾಡ್ತಾ ಇರ್ತೇವ. ಒಂದು ಆಲೋಚನೆ ಕೊಡಕ್ ಸಾಧ್ಯ ಇಲ್ಲ, ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ, ಒಂದು ತಿದ್ದುಪಡಿ ಮಾಡಕ್ ಸಾಧ್ಯ ಇಲ್ಲ. ವಿರುದ್ಧವಾಗಿ ಕ್ರಿಯೆ ಮಾಡ್ತಾರೆ. ಇದು ತಪ್ಪು, ಇದು ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಕೋಪ ಎದ್ದು ನಿಂತ್ಕೊಳ್ಳುತ್ತೆ. ಸ್ವಾಮಿ, ಏನಿದು ಪ್ರಪಂಚನ, ಕ್ರಿಸ್ತಿಯ ಜೀವಿತನ, ಅಥವಾ ಆತ್ಮೀಯ ಜೀವಿತನ, ಇಲ್ಲ ಅಭಿಷೇಕ ಜೀವಿತನ? ದೊಡ್ಡ ಪ್ರಶ್ನೆ ನಾವು ನಮ್ಮ ಹೃದಯಗಳಲ್ಲಿ ಹಾಕಬೇಕಾಗತ್ತೆ. ಇದು ದೊಡ್ಡ ಪ್ರಶ್ನೆ ನಮ್ಮ ಹೃದಯಗಳಲ್ಲಿ ನಾವು ಹಾಕಬೇಕಾಗತ್ತೆ. ಪ್ರಿಯರೇ, ಬಂದ, ವಿಶ್ವಾಸಕೊಂಡ, ಬರ್ತಾನೆ. ಕಡೆಯವರೆಗೂ ಒಂದು ನಿರಂತರವಾದ ಒಂದು ಮನೆ ಅವನಿಗೆ ಇರಲಿಲ್ಲ. ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ. ನಾವು ಇರತಕ್ಕಂಥ ಅಟ್ಲೀಸ್ಟ್ ಅಂತಹ ಒಂದು ಮನೆ ಕೂಡ ಅವನಿಗೆ ಕಾಣಕ್ಕಾಗಲಿಲ್ಲ. ಆದರೂ ದೇವರು ಕರೆದ ಒಂದೇ ಮಾತಿಗೆ ಪ್ರತಿಯೊಂದು ಕಾರ್ಯವನ್ನು, ನುಡಿಯನ್ನು, ನೋಟವನ್ನು ಬಿಟ್ಟು ಆಚೆ ಬಂದ. ಕರ್ತನಾದ ದೇವರು ಒಂದು ಕೆಲಸ ಅಲ್ಲಿ ಮಾಡ್ದ. ಅಬ್ರಹಾಮನಿಗೆ ಒಳ್ಳೆಯವನಾಗಿ ಹೋಗಿದ್ದ ಜಾಗದಲ್ಲಿ ಆಶೀರ್ವಾದ ಮಾಡಿ, ಅವನಿಗೆ ಅಷ್ಟೊಂದು ಮಕ್ಕಳನ್ನು ಕೊಟ್ಟು, ಅಷ್ಟೊಂದು ಕೆಲಸಕಾರನ ಕೊಟ್ಟು, ಅದ್ಭುತವಾಗಿ ಹೆಂಡತಿಯರನ್ನ ಕೊಟ್ಟು ನಡೆಸಿ ಆಶೀರ್ವಾದ ನಡೆಸ್ಕೊಂಡು ಬಂದ. ವಿಶ್ವಾಸ ಕಳ್ಕೋಬಾರ್ದು. ಆ ಒಂದು ವಿಶ್ವಾಸದ ಸುದ್ದಿ ನೀವು ಅಲ್ಲೇ ಕಳೆಯಬಾರದು ಅಂತ ಹೇಳ್ಬಿಟ್ಟು ಒಳ್ಳೆ ವಿಶ್ವಾಸದ ಮಗನಾದ ಈಸಾಕನ ಕೊಟ್ಟ. ಅವಾಗ ಈಸಾಕನ ಹೇಳ್ದ, ನಾನು ಅಬ್ರಹಾಮನ ದೇವನೇ ಅಂತ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ದ. ವಿಶ್ವಾಸಿಗಳೇ, ಇವತ್ತು ನಮ್ಮ ಜೀವಿತಗಳಲ್ಲಿ ಒಂದು ನನ್ನ ತಂದೆ ದೇವರನ್ನು ಸ್ತುತಿ ಮಾಡುತ್ತಾನೆ ಎಂಬುದು ಹೇಳಿದ್ರೆ ಅಲ್ಲಿಗೆ ಆ ವಿಶ್ವಾಸ ಕಳ್ಕೊಳ್ಳಬಾರದು. ಆದ ಕಾರಣ ಈಗ ಮಕ್ಕಳು ಏನು ಮಾಡಬೇಕು? ನನ್ನ ತಂದೆಯ ದೇವರೇ ಎಂಬ ಆ ವಿಶ್ವಾಸವನ್ನು ನೀವು ಬರಲೇಬೇಕು ಜೊತೆಗೆ. ಇಲ್ಲಾಂದ್ರೆ ಅಲ್ಲೇ ಮರ್ತೋಗಿರ್ತೀವಿ, ಪುನಃ ಮರ್ತೋಗಿರ್ತೀವಿ, ದೇವರ ಮಹಿಮೆಯನ್ನು ಮರ್ತೋಗಿರ್ತೀವಿ. ಆದ್ರೆ ದೇವರು ಏನ್ ಮಾಡ್ತಾನೆ? ಅಲ್ಲಿಂದ ಇನ್ನೊಂದು ಯಾಕೋಬನನ್ನು ಹುಡುಕಿದಾಗ ಅವನೇನ್ ಮಾಡ್ತಾನೆ? ನಾನು ಅಬ್ರಹಾಮನ ದೇವರು, ಈಸಾಕಿನ ದೇವರು, ಯಾಕೋಬಿನ ದೇವರು ಎಂಬುದಾಗಿ ಹೇಳ್ತಾನೆ. ಏನಕ್ಕೋಸ್ಕರ ಹೇಳ್ತಾನೆ? ಹೆಸರು ಇಲ್ವಾ? ಬೇರೆ ದಾರಿ ಇಲ್ವಾ? ಮಾತುಗಳು ಬೇರೆ ಇಲ್ವಾ? ಕರ್ತನು ಏನಕ್ಕೋಸ್ಕರ ಹೇಳ್ತಾನೆ ಅಂದ್ರೆ, ಇನ್ನು ಮುಂದೆ ನನ್ನ ಮಕ್ಕಳು ಅಬ್ರಹಾಮನಲ್ಲೇ ಆ ವಿಶ್ವಾಸ ಕಳ್ಕೋಬಾರ್ದು, ಈಸಾಕಿನಲ್ಲಿಯೇ ಆ ವಿಶ್ವಾಸ ಕಳ್ಕೋಬಾರ್ದು. ಗಮನಿಸಿ ಎಲ್ಲರೂ, ಯಾಕೋಬಿನಲ್ಲಿಯೇ ಆ ವಿಶ್ವಾಸ ಕಳ್ಕೋಬಾರ್ದು. ಆದ್ರಿಂದ ಎಷ್ಟೇ ಮಕ್ಕಳು ಬಂದಾಗ ಅವರು ತನ್ನ ವಿಶ್ವಾಸದ, ಆ ಪ್ರಾರ್ಥನೆಯ, ಆ ಉಪವಾಸದ, ಆ ರಕ್ಷಣೆಯ, ಆ ಅಭಿಷೇಕದ ಮಹಿಮೆಯನ್ನು ತೊಡರ್ಚಿಯಾಗಿ ಅವರು ಜೊತೆಗೆ ಎತ್ಕೊಂಡು ಹೋಗ್ಬೇಕು ಅಂತ ದೃಷ್ಟಿಯಿಂದ ದೇವರೇನ್ ಮಾಡ್ತಾನೆ? ನನ್ನ ಅಬ್ರಹಾಮನ ದೇವನೇ, ನನ್ನ ಈಸಾಕಿನ ದೇವನೇ, ಯಾಕೋಬಿನ ದೇವನೇ. ಅಲ್ಲಿಗೆ ಅದು ಮುಗಿದೋಯ್ತು. ಹಂಗಿರ್ಬಾರ್ದು. ವಿಶ್ವಾಸಿಗಳಲ್ಲಿ ಆ ಥರ ಇರಬಾರ್ದು. ಯಾವ ದೃಷ್ಟಿಗೋಸ್ಕರ ದೇವರು ಅಂಥವನ್ನು ಆಲಿಸಿಕೊಂಡನು ಅಂತಹ ವಿಶ್ವಾಸ ನೋಡ್ರಿ. ಇವತ್ತು ನಾಳೆ ಕೂಡ ಅವರು ಅಬ್ರಹಾಮಿನಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಕಾರ್ಯಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆಶ್ಚರ್ಯವಾಗಿರ್ತದೆ. ಅಂತಹ ಒಂದು ಜೀವಿತ ಮಾಡತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಇನ್ನೂ ಸ್ವಲ್ಪ ಚಪ್ಪಾಳೆ ಹೊಡೀರಿ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಕರೆದರೂ ಕೂಡ ನಾವು ಎಷ್ಟು ಮಟ್ಟಿಗೆ ಜೀವಿಸ್ತೇವೆ, ಪರಿಶುದ್ಧ ಎಷ್ಟು ಮಟ್ಟಿಗೆ ನಮಗಿರ್ತದೆ ಕಾಣಬೇಕು, ಶುದ್ಧತೆ ಎಷ್ಟು ಮಟ್ಟಿಗೆ ಇದೆ, ನ್ಯಾಯ ಎಷ್ಟು ಮಟ್ಟಿಗೆ ಇದೆ, ನೀತಿ ಎಷ್ಟು ಮಟ್ಟಿಗೆ ಇದೆ, ನಮ್ಮ ಜೀವನದ ಮಾರ್ಗ ಎಷ್ಟು ಸುಂದರವಾಗಿದೆ, ಸ್ವಲ್ಪ ಚಿಂತಿಸಬೇಕು. ದೇವರು ಈ ಒಂದು ಕಾರ್ಯ, ಆ ಒಂದು ವಿಶ್ವಾಸ, ದೇವರ ಮಹಿಮೆ, ದೇವರು ಕೀಳ್ಪಟ್ಟಿರತಕ್ಕಂಥ ಕಾರ್ಯ ಒಬ್ಬೊಬ್ಬರಲ್ಲಿಯೂ ಬರಬೇಕು ಅನ್ನೋ ದೃಷ್ಟಿಯಿಂದ
ಈ ಒಂದು ಮಾತು ದೇವರೇ ಹೇಳ್ತಾರೆ. ಅನೇಕ ಸಾರಿ ದೇವರೇ ಹೇಳ್ತಾನೆ, ನಾನು ಅಬ್ರಹಾಮಿನ ದೇವರು, ಈಸಾಕಿನ ದೇವರು, ಯಾಕೋಬಿನ ದೇವರು ಎಂಬುದಾಗಿ ಯೇಸು ದೇವರೇ ಹೇಳ್ತಾನೆ. ಆ ಥರ ನಮ್ಮಲ್ಲಿ ಆ ವಿಶ್ವಾಸದ ಕಾರ್ಯ ಮುಂದುವರಿಸಲೇಬೇಕು. ನಮ್ಮ ಮಕ್ಕಳ ಮುಖಾಂತರವಾಗಿ ಮುಂದುವರಿಸಿಕೊಂಡೇ ಹೋಗ್ಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಮಕ್ಕಳು ಯಾವತ್ತೂ ಸರಿ ಈ ಒಂದು ಕಾರ್ಯ ಕಡೆಯದಾಗಿ ಅವನನ್ನು ಇಸ್ರಾಯೇಲನಾಗಿ ದೇವರು ಮಾರ್ಪಡಿಸಿದ ಮೇಲೆ ಅವರಿಗೆ ಒಂದು 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 ಗುರುತು ಕೊಟ್ಟಿರ್ತಾನೆ. ಏನ್ ಗುರುತು ಅಂದ್ರೆ, ಇನ್ನು ಮುಂದೆ ಯಾಕೋಬಲ್ಲ, ಅವನು ಇಸ್ರಾಯೇಲರು. ಇನ್ನು ಮುಂದೆ ಎಷ್ಟೇ ಸಂತತಿ ಪ್ರಾರಂಭ ಆದರೂ ಸರಿ, ಇನ್ನು ಎಷ್ಟು ಸಂತತಿ ಇವರ ಮುಖಾಂತರವಾಗಿ ಉಂಟಾಗಿದ್ರು ಸರಿ, ಇವರೆಲ್ಲರೂ ಇಸ್ರಾಯೇಲರು. ಇಸ್ರಾಯೇಲ್ ಅಂದ್ರೆ ಏನು? ನನ್ನ ಮಕ್ಕಳು, ನನ್ನ ಜನಾಂಗ, ನನ್ನ ಕುಟುಂಬದವರು. ಸ್ತೋತ್ರ ಮಾಡ್ತಾ ಇಲ್ಲ ನೀವು? ಹಲ್ಲೆಲೂಯಾ. ನನ್ನ ನುಡಿ, ನನ್ನ ನೋಟ, ನಾನು ಅವರಲ್ಲಿ ಬಂದು ವಾಸವಾಗಿ ಇರುವೇನು. ಸ್ತೋತ್ರ, ಹಲ್ಲೆಲೂಯಾ. ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ. ನಾನು ನಿಮ್ಮ ಜೊತೆಗೆ ಇರುವೆನು, ನಾನು ನಿಮ್ಮ ಜೊತೆಗೆ ವಾಸವಾಗಿರುವೆನು. ಕರ್ತನ್ ಹೇಳುತ್ತಾನೆ, ಯಾವಾಗ ಯಾಕೋಬನನ್ನು ಇಸ್ರಾಯೇಲನಾಗಿ ಮಾರ್ಪಡಿಸಿದನೋ ಆವಾಗಿಂದ ನಮ್ಮಲ್ಲಿ ಇನ್ನು ಮುಂದೆ ನಾನು ಗುಡಾರದಲ್ಲಿ ವಾಸ ಇರತಕ್ಕಂಥವನಲ್ಲ, ನಾನು ಈ ಗುಡಾರದಲ್ಲಿ ನಾನು ವಾಸವಾಗಿರುವೆನು. ಹಲ್ಲೆಲೂಯಾ. ಇಂತಹ ಒಂದು ಗುಡಾರದಲ್ಲಿ ವಾಸವಾಗಿರತಕ್ಕಂಥ ದೇವರಿಗೆ ಚಪ್ಪಾಳೆ ಹೊಡೆದು ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಕರ್ತನೆ, ನಾನು ಹೇಳ್ತೇನೆ, ಉದಾಹರಣೆಗೆ ಹೇಳ್ತೇನೆ. ಮಕ್ಕಳು ಸ್ವಲ್ಪ ಯೋಚನೆ ಮಾಡ್ರಿ. ಒಂದು ಘಟನೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ಕೊಡ್ತೀನಿ, ಉದಾಹರಣೆಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಇಸ್ರೇಲ್ಸ್ ಓಮ್ರಿ ಎಂಬುವ ವ್ಯಕ್ತಿಯ ಮುಖಾಂತರವಾಗಿ ಒಬ್ಬಳು ಜೀವನ ಫೋನಿಷಿಯನ್ ಸಿಟಿ ಮೀನ್ಸ್, ಆ ಒಂದು ಯೇಸು ಕ್ರಿಸ್ತನ ಕಾಲದಲ್ಲಿ ದೇವರೇ ನನ್ನ ಮಗಳನ್ನು ನೀನು ಸುಖ ಮಾಡಬೇಕು ಅಂತ ಕೇಳಿದಾಗ ಆತನು ಹೇಳ್ದ, ಫಸ್ಟ್ ಮೊದಲನೇದಾಗಿ ನನ್ನ ಜನರಿಗೆ ಊಟ ಕೊಡಬೇಕು, ಆಮೇಲೆ ಇನ್ನೊಬ್ಬರಿಗೆ ಕೊಡಬೇಕು. ನಾಯಿಗಳಿಗೆ ಕೊಡೋದಕ್ಕೆ ನನಗೆ ಅವಕಾಶ ಇಲ್ಲ, ಆ ಒಂದು ಚಿಂತೆ ಇಲ್ಲ, ಆ ಒಂದು ಯೋಚನೆ ಇಲ್ಲ, ಆ ಒಂದು ದೃಷ್ಟಿ ಇಲ್ಲ ಅಂತ ಹೇಳ್ತಾನೆ. ಆ ಫೋನಿಷಿಯನ್ ಸಿಟಿ ಮೀನ್ಸ್ ದೇವರನ್ನು ಅರಿತುಕೊಳ್ಳದೆ ಆ ಮೆಡಿಟೇರಿಯನ್ ಸಿ ಮಧ್ಯ ಇರತಕ್ಕಂಥ ಎಲ್ಲಾ ದೇಶಗಳು, ಆ ಒಂದೊಂದು ದೇಶವು ವಿಪರೀತ ಒಂದು ದೊಡ್ಡ ದೊಡ್ಡ ಸಿಟೀಸ್ ಆಗಿ ಇರೋದ್ರಿಂದ ಅವರಿಗೆ ಸ್ತೋತ್ರ ಮಾಡಕ್ಕೆ ಟೈಮ್ ಇಲ್ಲ, ಸ್ತುತಿ ಮಾಡಕ್ಕೆ ಟೈಮ್ ಇಲ್ಲ, ಅರ್ಥ ಇಲ್ಲದೆ ಜೀವನ ಮಾಡಿದ್ರು. ಪಾಪಗಳು, ವ್ಯತ್ಯಾಸವಾದ ಪಾಪಗಳಲ್ಲಿ ಜೀವಿಸಿದ ವ್ಯಕ್ತಿಯಾಗಿದ್ದರು. ಆ ಜಾಗದಲ್ಲಿ, ಆ ಸೀದೋನ್ ಪಟ್ಟಣದಲ್ಲಿ ಬಂದಂಥ ವ್ಯಕ್ತಿಗೆ ಆ ದೇವರು ಹೇಳ್ತಾನೆ, ಆ ವ್ಯಕ್ತಿ ಆ ಎಮ್ಮ ಅಲ್ಲಿಂದ ಬಂದವಳು ಅಂತ ದೇವರು ಗುರುತುಪಡಿಸ್ತಾನೆ. ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಆ ಜಾಗದಲ್ಲಿ ಓಮ್ರಿ ಅಂತ ಆ ಜಾಗದಲ್ಲಿ ಬಂದಿರಂತ ವ್ಯಕ್ತಿ ಅವನ ಮಗನೇ ಆಹಾಬ್. ಅಂಡ್ ಹಿಸ್ ಸನ್ ಆಹಾಬ್ ಜೆಸಬೇಲ್ ಎನ್ನುವ ಆಕೆಯನ್ನು ಮದುವೆ ಆಗ್ತಾನೆ. ಜೆಸಬೇಲ್ ಎಂಬುವಳು ಯಾರು? ಅವರು ಕಿಂಗ್ ಆಫ್ ಟೈರ್ ಅಂಡ್ ಸೀದೋನ್, ತೀರು ಸೀದೋನ್ ಪಟ್ಟಣದ ರಾಜನ ಮಗಳಾದ ಜೆಸಬೇಲನ್ನು ಮದುವೆ ಆಗ್ತಾನೆ. ಕರ್ತನ ಮಕ್ಕಳೇ, ಇಲ್ಲಿ ನಾನು ಏನಕ್ಕೋಸ್ಕರ ಅದನ್ನ ಆಳಿಸಿಕೊಂಡೆ ಅಂದ್ರೆ, ಒಂದು ಇಸ್ರಾಯೇಲಿನ ರಾಜ, ಒಂದು ಇಸ್ರೇಲನ್ನ ಆಳತಕ್ಕಂಥ ರಾಜ, ಒಂದು ಕ್ರೈಸ್ತಿಯರನ್ನು ಆಳತಕ್ಕಂಥ ರಾಜ, ಅಥವಾ ಒಂದು ಕ್ರೈಸ್ತಿಯರಿಗೆ ಒಂದು ಮಾರ್ಗದರ್ಶನವಾಗಿ ಇರತಕ್ಕಂಥ ವ್ಯಕ್ತಿಯಾದ ಆಹಾಬ್ ಇವತ್ತು ಎಂತಹ ಒಂದು ತಪ್ಪು ಮಾಡ್ತಾನೆ ಅಂದ್ರೆ, ದೇವರನ್ನು ಸ್ತುತಿಸದೇ ಇರತಕ್ಕಂಥ, ವಿರುದ್ಧವಾಗಿ ಇರತಕ್ಕಂಥ ಜನಾಂಗದಲ್ಲಿ ತೀರು ಸೀದೋನ್ ಪಟ್ಟಣದ ರಾಜವಾಗಿ ಓಮ್ರಿ ಅವರ ಕುಟುಂಬದಲ್ಲಿ ಜೆಸಬೇಲ್ ಎಂಬುವ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಆಗ್ತಾನೆ. ಕರ್ತನ ಮಕ್ಕಳೇ, ಎಷ್ಟು ಭಯಂಕರವಾದ ಕಾರ್ಯ,
ಎಷ್ಟು ಸರಿಯಾದ ತೀರ್ಮಾನ ನಾವು ಮಾಡಬೇಕಾಗತ್ತೆ. ಎಷ್ಟು ಸರಿಯಾದ ಒಂದು ತೀರ್ಮಾನಕ್ಕೆ ಯಾವುದೇ ಕಾರ್ಯ ಮಾಡಿದ್ರು ಎಷ್ಟು ಕ್ರಮವಾಗಿ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಒಮ್ರಿ ಕರ್ತನ ಸ್ತುತಿಸವರಲ್ಲ, ಬಾಲ್ ಎಂಬುವ ದೇವರನ್ನು ಸ್ತುತಿಸವರು. ಕರ್ತನನ್ನು ಸ್ತುತಿಸವರಲ್ಲ. ಆ ಸಂಘದವರು, ಆ ಮಾರ್ಗದವರು ಎಲ್ಲರನ್ನು ದಾರಿಯಾಗಿ ಅಷ್ಟೇ ಬಂದಿರೋರವರು. ಆದರೆ ಇಲ್ಲಿ ಬಂದಿರೋ ಈ ಅಮ್ಮ ಆ ಹಾಬನಿಗೆ ಹೆಂಡತಿಯಾಗಿ ಬಂದ ಮೇಲೆ ಫುಲ್ ಇಸ್ರೇಲಿನ ಜನಾಂಗ ಮಧ್ಯದಲ್ಲಿ ಅವಳ ನುಡಿ, ಅವಳ ಸ್ತೋತ್ರ, ಅವಳ ಆರಾಧನೆ, ಅವಳ ಬಾಲಿನ ಎಲ್ಲ ಕಾರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡಕ್ಕೆ ಶುರು ಮಾಡಿದ್ರು. ವಿಶ್ವಾಸಿಗಳೇ, ನಮ್ಮ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಪ್ರಾರಂಭಕ್ಕೆ ನಾವು ಜಾಗ ಕೊಡ್ತೇವೆ, ಮಾತಿಗೆ ಜಾಗ ಕೊಡ್ತೇವೆ, ನಮ್ಮ ತಪ್ಪಾದ ಚಿಂತೆಗೆ ಜಾಗ ಕೊಡ್ತೇವೆ, ಚಿಕ್ಕ ಕ್ರಿಯೆಗೆ ಜಾಗ ಕೊಟ್ಟಿರ್ತೇವೆ. ಅದು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ನಮ್ಗೆ ಗೊತ್ತಾಗಲ್ಲ. ಇನ್ನು ಮುಂದೆ ದಿನಗಳಲ್ಲಿ ಅದು ಎಷ್ಟು ಮಟ್ಟಿಗೆ ನಮ್ಮ ಹೃದಯಗಳಲ್ಲಿ ಬೆಳೆಯುತ್ತೆ ಗೊತ್ತಾಗಲ್ಲ. ಆದರೂ ನಾವು ಕರ್ತನ ಮಕ್ಕಳು ಯಾವತ್ತು ನನ್ನ ದೇವರು, ನನ್ನ ಕರ್ತನು, ನನ್ನ ಆತ್ಮನು, ನನ್ನ ವಚನ, ನನ್ನ ಪ್ರಾರ್ಥನೆ, ನನ್ನ ಉಪವಾಸ, ನನ್ನ ಅಭಿಷೇಕ ಅದು ಬಿಟ್ಟು ಕೊಡಲಾರದು. ಹಲ್ಲೆಲೂಯಾ. ವಿಶ್ವಾಸಿಗಳ ಜೀವಿತ ಯಾವತ್ತು ಅದು ಬಿಡಲಾರದು, ಅದು ಬಿಟ್ಟು ಕೊಡಲಕ್ಕೆ ಸಾಧ್ಯ ಇಲ್ಲ ಎಂಬುವ ಭಾವನೆ ನಮಗೆ ಇಲ್ಲದೆ ಹೋದ್ರೆ ನಮ್ಮ ಜೀವನನೇ ಕಳ್ಕೊಂಡ್ಬಿಡುತ್ತೆ. ಅನೇಕ ಸಾರಿ ನಮ್ಮ ಜನನೇ ಕಳ್ಕೊಂಡ್ಬಿಡ್ತೇವೆ, ಸ್ವಂತ ಕಳ್ಕೊಂಡ್ಬಿಡುತ್ತೆ, ಅಥವಾ ನಮ್ಮ ಜನಾಂಗ ಕಳುತ್ತೆ, ನಮ್ಮ ದೇಶನೂ ಕಳ್ಕೊಳ್ಳುತ್ತೆ ಅನೇಕ ಬಾರಿ. ಇವತ್ತು ಈ ಅಮ್ಮನ ಜೊತೆ ಮುಖಾಂತರವಾಗಿ ಅಲ್ಲಿ ಇರೋ ಎಲ್ಲ ಜನರು ನೋಡ್ರಿ ಬೇಗನ್ ಪ್ರೀಸ್ಟ್ ಆಗಿ, ಪ್ರಾಫಿಟ್ ಆಗಿ ಮಾರ್ಪಡಿಸ್ತಾರೆ. ಕರ್ತನ ಮಕ್ಕಳೇ, ಜೆಸಬೇಲ್ ಅಲ್ಲಿರುವಂತ ದೊಡ್ಡ ದೊಡ್ಡ ಗುಂಪು 300 ಜನ, 400 ಜನ, 500 ಜನ, ಇಷ್ಟು ಜನ ಸೇರ್ಕೊಂಡು ದೊಡ್ಡ ಪ್ರವಾದಿಗಳಾಗಿ, ದೊಡ್ಡ ದೊಡ್ಡ ಪ್ರೀಸ್ಟ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ. ಕರ್ತನ ಮಕ್ಕಳೇ, ದೇವರ ಮಕ್ಕಳಾಗಿ ಇರತಕ್ಕಂಥ ಇವರು ಎಷ್ಟು ಮಟ್ಟಿಗೆ ಇಸ್ರೇಲ್ ಜನನ ಮೋಸ ಮಾಡ್ತಾರೆ ಅಂದ್ರೆ ಎಲ್ಲರೂ ಅವಿಶ್ವಾಸಿಗಳಾಗಿ ಮಾರ್ಪಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ದೃಷ್ಟಿ ಹೋಯ್ತು, ಸ್ತುತಿ ಹೋಯ್ತು, ಆರಾಧನೆ ಹೋಯ್ತು. ಅಲ್ಲಿ ದೇವರ ಮಹಿಮೆ ಇಲ್ಲ, ಅಲ್ಲಿ ದೇವರ ಮಹಿಮೆ ಪಡತಕ್ಕಂಥ ಆ ಒಂದು ದೃಷ್ಟಿ ಯಾವ ವ್ಯಕ್ತಿಗೂ ಬಂದಿಲ್ಲ. ಇಷ್ಟು ಮೋಸವಾಗಿ ಆ ಜನಾಂಗ ಬಿದ್ದೋದ್ರು. ಇಂತಹ ಸಮಯದಲ್ಲಿ ದೇವರು ಕರೆಯುತ್ತಾನೆ, ಎಲೆಯನೇ. ಹೂ ಇಸ್ ಎಲೆಯನೇ? ನೋಬಡಿ ನೋಸ್. ಹೂ ಇಸ್ ಎಲೆಯನೇ? ದೇರ್ ಇಸ್ ನೋ ಇಂಟ್ರಡಕ್ಷನ್. ಹೂ ಇಸ್ ಎಲೆಯನೇ? ಎಲೆಯನೇ ಯಾರು? ಯಾರಿಗೂ ಕಾಣಲಿಲ್ಲ, ಯಾರಿಗೂ ಸಂಬಂಧ ಇಲ್ಲ, ಒಂದು ವಿಶ್ವಾಸಿಗಳಿಗೂ ಸಂಬಂಧ ಇಲ್ಲ, ಪ್ರಾರ್ಥನೆಗೂ ಸಂಬಂಧ ಇಲ್ಲ, ಪ್ರಾರ್ಥನೆ ಮಾಡೋ ಜನಾಂಗಕ್ಕೂ ಸಂಬಂಧ ಇಲ್ಲ. ಆದರೆ ನಮ್ಮನ್ನ ಹೃದಯವನ್ನು, ಅಂತರಾಳವನ್ನು ಓದತಕ್ಕಂಥ ನನ್ನ ಕರ್ತನು ಎಲೆಯನ ಮನಸ್ಸನ್ನು ಓದಿದ್ದಾನೆ. ಅದಕ್ಕೆ ವಿಶ್ವಾಸಿಗಳೇ, ನಾನೊಂದು ವಿಶ್ವಾಸಿ ಹೇಳ್ಕೋಬೇಕು ಅವಶ್ಯಕತೆ ಇಲ್ಲ, ಆ ಥರ ಬಾಳಿದ್ರೆ ಸಾಕು. ನಾನು ವಿಶ್ವಾಸಿಗಿಂತ ಸಾಕ್ಷಿ ಹೇಳೋ ಬೇಕಾಗಿಲ್ಲ, ನಾನು ಬಾಳಿದ್ರೆ ಸಾಕು, ಸಾಕ್ಷಿಯಾಗಿ ಜೀವಿಸಬೇಕಷ್ಟೇ. ಇಲ್ಲಿ ಯಾರು ಹೇಳ್ಕೊಳಕ್ ಸಾಧ್ಯ ಇಲ್ಲ. ಹೂ ಇಸ್ ಎಲಿಯಾ? ಎಲ್ಲಿಂದ ಬಂದ? ಯಾರು ಅವನು ಯಾರಿಂದ ವಿಶ್ವಾಸ ಪಡೆದ? ಯಾರಿಂದ ಅಭಿಷೇಕ ಪಡೆದ? ಯಾರಿಂದ ನ್ಯಾಯಸ್ಥಾನ ಪಡೆದ? ಯಾರಿಂದ ಅಭಿಷೇಕ ಪಡೆದ? ಅವನು ಎಂಥವನು? ಯಾರಿಗೂ ಗೊತ್ತಿಲ್ಲ. ಮನಸ್ಸನ್ನ ಅರಿಯತಕ್ಕಂಥ ಕರ್ತನು, ಮನಸ್ಸಿನಲ್ಲಿ ಇರತಕ್ಕಂಥ ಓದುವಂಥ ದೇವರು ಸಡನ್ ಆಗಿ ಇದ್ದಕ್ಕಿದ್ದಂಗೆ ದೇವರು ಕರೀತಾನೆ. ಅಬ್ರಹಾಮನ ಹೆಂಗೆ ಕರೆದನೋ ಅದೇ ತರ ಎಲಿಯನನ್ನು ಕರ್ತರು ಕರೀತಾನೆ. ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ. ವಿಶ್ವಾಸಿಗಳೇ, ನಿಮ್ಮಲ್ಲಿ ಯಾರಾದರೂ ನಾನು ಎಲ್ಲಿ ತೋರಿಸ್ಕೊಳಕ್ಕಾಗ್ತಾ ಇಲ್ಲ, ನನ್ನನ್ನು ಅರಿತುಕೊಳ್ಳೋರು ಯಾರು ಇಲ್ಲ ಅಂತ ನೀನು ಒಂದು ವೇಳೆ ಇದ್ರೆ, ನಿನ್ನ ಮನಸ್ಸಿನಲ್ಲಿ ನೋಡುವಂಥ ದೇವರು, ನಿನ್ನನ್ನು ಅರಿತುಕೊಳ್ಳುವಂಥ ಕರ್ತನು
ನೀನು ಪೂರ್ಣವಾಗಿ ತೀರ್ಚೆಯಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಕರ್ತನಿಗೆ ನೀನು ವಿಧೇಯರಾಗಿ ಜೀವಿಸಿ ನೋಡು. ಕರ್ತನು ನಿನ್ನನ್ನು ಆಲಿಸಿಕೊಳ್ಳುವನು. ಹಲ್ಲೆಲೂಯಾ. ಆಶೀರ್ವಾದಕ್ಕೋಸ್ಕರ ನಿನ್ನನ್ನು ಆಲಿಸಿಕೊಳ್ಳುವನು. ದೇವರ ಸೇವೆಗೋಸ್ಕರ ದೇವರು ನಿಮ್ಮನ್ನು ಆಲಿಸಿಕೊಳ್ಳುವನು. ಅಥವಾ ನಮ್ಮ ಜನಾಂಗದಲ್ಲಿ, ನಮ್ಮ ದೇಶಗಳಲ್ಲಿ ದೊಡ್ಡ ಕಾರ್ಯ ಮಾಡತಕ್ಕಂಥ ಒಂದು ಪ್ರವಾದಿಯಾಗಿ ಕರ್ತನು ನಿನ್ನನ್ನು ಆಲಿಸಿಕೊಳ್ಬಹುದು. ಯಾರಿಗೂ ಗೊತ್ತು? ಹಲ್ಲೆಲೂಯಾ. ಬುದ್ಧಿ ಹೇಳುವಂಥ ವ್ಯಕ್ತಿಯಾಗಿ, ಪ್ರಸಂಗ ಮಾಡುವಂಥ ವ್ಯಕ್ತಿಯಾಗಿ, ಅಥವಾ ಒಂದು ಸಭೆ ನಡೆಸುವ ವ್ಯಕ್ತಿಯಾಗಿ, ಪ್ರವಾದನೆ ಹೇಳುವ ವ್ಯಕ್ತಿಯಾಗಿ ಕರ್ತನು ಒಂದು ವೇಳೆ ನಿನ್ನನ್ನು ಆಲಿಸಿಕೊಳ್ಳಬಹುದು. ದೇವರು ನಿಮ್ಮ ಹೃದಯ ನೋಡ್ತಾನೆ. ಕರ್ದ ಎಲೇನೇ ಸ್ಟ್ರೈಟ್ ಆಗಿ ಆಹಾಬ್ನೆವು. ಇಷ್ಟು ಅಕ್ರಮ, ಇಷ್ಟು ಮೋಸ, ವಿಶ್ವಾಸಿಗಳೆಲ್ಲ ಎಲ್ಲರೂ ನಾಶ ಮಾಡಿದ್ದಾನೆ. ಆ ಅಮ್ಮ ಬಂದ ಮೇಲೆ ಇವ್ರದ್ದು ನುಡಿನೇ ವ್ಯತ್ಯಾಸವಾಗಿದೆ. ನಾನು ಇದು ಮುಂದೆ ತಡ್ಕೊಳಕ್ಕಾಗಲ್ಲ. ನೋ 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 ಸಾರಿ. ಎಲೇನೇ ನೀನು ಹೋಗು, ಆಹಾಬನ ಎದುರುಗಡೆ ಹೋಗಿ ನಿಂತ್ಕೋ, ಹೇಳು ನನ್ನ ಮಾತಿನಂತೆ ಇವತ್ತಿಂದ ಮಳೆ ಬೀಳಲ್ಲ. ಹೇಳು, ಹೋಗು. ಹೂ ಇಸ್ ಎಲಿಯಾ? ಎಲ್ಲಿಂದ ಬಂದವನೇ? ಯಾವ ಅಭಿಷೇಕ, ಯಾವ ಗುಂಪು, ಎಲ್ಲಿಂದ ಬಂದವನೇ, ಯಾವ ಪ್ರಾರ್ಥನೆ, ಯಾವ ನುಡಿ ಗೊತ್ತಿಲ್ಲ. ಕರ್ತನು ನಿನಗೋಸ್ಕರ ಕರೆಯತಕ್ಕಂಥವನು. ಈ ಕರ್ತನು ನಿನಗೋಸ್ಕರ, ನಿನ್ನ ರಕ್ಷಣೆಗೋಸ್ಕರ ಎಲಿಯನ್ನು ಕರೆಯಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಕರೆದಾಗ ಅವನು ಹೋಗಿ ನಿಂತ್ಕೊಂಡ. ಒಂದೇ ಮಾತು, ನಾನು ಹೇಳಿದ ಮಾತು ಹಾಗೆ, ನನ್ನ ಕರ್ತನು ನನಗೆ ಹೇಳಿದ ಮಾತು ಹಾಗೆ, ಇವತ್ತಿನಿಂದ ಮಳೆ ಬೀಳಲ್ಲ. ಸ್ವಾಸಿಯೇ, ಕರ್ತನ ಮಾತಂತೆ ನೀವು ಬಾಳುವುದಾದ ನಿಜ ಆದ್ರೆ ನನ್ನ ಮಾತಿನಂತೆ ದೇವರು ಕೆಲಸ ಮಾಡ್ತಾನೆ. ನಿನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ರಾಜನಾಗಿರ್ಬೋದು ನೀನು, ಅಥವಾ ನಿನಗೆ ಆಳಿಗೆ ಇರ್ಬೋದು, ಅಥವಾ ನಿನಗೆ ಎಲ್ಲ ಹಣ ಇರ್ಬೋದು, ಬಟ್ ಕರ್ತನ ಮಾತು ಮಾತ್ರನೇ ಅಲ್ಲಿ ನಡೆಯುತ್ತೆ. ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಕರ್ತನ ಮಾತು ಮಾತ್ರನೇ ಇಲ್ಲಿ ನಿಮ್ಮಲ್ಲಿ, ನನ್ನಲ್ಲಿ ನಡೆಯಕ್ಕೆ ಸಾಧ್ಯ. ಹೇಳ್ತಾನೆ, ಸ್ವಾಸಿ, ಸ್ಟೋರಿ ಹೇಳಕ್ ನಾನು ಬಂದಿಲ್ಲ. ಮಳೆ ಇಲ್ಲ, ಆದರೂ ಕರ್ತನ ವ್ಯಕ್ತಿ, ಕರೆಯಲ್ಪಟ್ಟ ವ್ಯಕ್ತಿಯನ್ನು ದೇವರು ಎಂದಿಗೂ ಕೈ ಬಿಡಲ್ಲ. ಹಲ್ಲೆಲೂಯಾ. ನೀವು ದೇಶದಲ್ಲಿ ಇರತಕ್ಕಂಥ ಜನಾಂಗ, ಇಲ್ಲಿರುವಂತ ಆಯಮ್ಮ ಮುಖಾಂತರವಾಗಿ ನೀವೆಲ್ಲ ನಾಶವಾಗಿದ್ದೀರಿ. ರಕ್ಷಣೆ ಆಗುವವರೆಗೂ ನಾನು ಬಿಟ್ಕೊಳಕ್ ಸಾಧ್ಯ ಇಲ್ಲ. ಆದರೂ ನಾನು ಕರೆದಿರುವಂತ ವ್ಯಕ್ತಿ ಯಾವತ್ತೂ ಹಸುವೆಯಾಗಿ, ದಾಹವಾಗಿ ಇರಕ್ಕೆ ನಾನು ಬಿಡಲ್ಲ. ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಕರೆದ ದೇವನು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಕರ್ತನೆ ಹೇಳ್ತಾನೆ, ನೋ ವರಿ. ಹಲ್ಲೆಲೂಯಾ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕುಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೊಳ್ಳುವ ಒಂದು ಸಂದರ್ಭ ನಮ್ಮ ಜೀವಿತಗಳಲ್ಲಿ ನಮಗೆ ಬರತಕ್ಕಂಥ ಎದುರಾಗಿ ಇರತಕ್ಕಂಥ ಕಾರ್ಯಗಳ ಮಧ್ಯದಲ್ಲಿ, ಎದುರಾಗಿರತಕ್ಕಂಥ ಮನುಷ್ಯರ ಮಧ್ಯದಲ್ಲಿ, ಎದುರಾಗಿರತಕ್ಕಂಥ ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸುವ ನಿನ್ನ ಜೀವಿತದಲ್ಲಿ ಕರ್ತನ ಆತ್ಮೀಯ ವಾಕ್ಯ ಹೇಳ್ತದೆ, ನೀನು ಅಡಗಿಕೊಳ್ಳುವ ಸಮಯ ಇದು. மறைந்திரு. நீ கொஞ்சம் மறைந்து தான் இருக்கணும், வெளிப்படையா நீ இருக்க வேண்டிய அவசியம் இல்லை. இப்ப நான் சொல்றேன், எனக்காக வேலை செய்யற ஒரு விசுவாசி, நான் சொல்ற பேச்சை கேட்டு வந்த விசுவாசிக்கு என்றைக்குமே பசியும் தாகத்தை நான் விட மாட்டேன். நான் அழைத்தேன், உன்னை நான் காப்பாற்றுவேன். ஹல்லேலூயா. மனுஷர் உனக்கு கொடுக்க மாட்டாங்க, மனுஷர் உனக்கு சாப்பாடு கொடுக்க மாட்டாங்க, தண்ணி கொடுக்க மாட்டாங்க. எனக்கு தெரியும், காகத்தை வைத்தாவது நான் உன்னை போஷிப்பேன். உன் லைஃப்ல ಕಾಗத்தை ನೀನು பார்த்திருக்க ಮಾಟೆ. ಕಾಗೆ ಕೊಟ್ಟಿದ್ದನ್ನು ನೀನು ಊಟ ಮಾಡಿರಲ್ಲ, ಯಾವತ್ತೂ ಅದು ನಿನಗೆ ಇಷ್ಟವಾಗಿರಲ್ಲ. ಬಟ್ ಇಂತಹ ಟೈಮ್ನಲ್ಲಿ ನೀನು ಅಡಗಿಕೊಳ್ಳುವ ಇಂತಹ ಸಮಯದಲ್ಲಿ ನಾನು ನಿನ್ನನ್ನು ಪೋಷಿಸ್ತೇನೆ.
கரங்களை தட்டி கர்த்தரை ஸ்தோத்திரம். ஹalleluya. அழைத்த ஆண்டவர் உண்மை உள்ளவர், ಕರೆದ ದೇವರು ನಿಜಸ್ಥ ನಂಬಿಗಸ್ತ. ಹಲ್ಲೆಲೂಯಾ, ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ನಂಬಿಗಸ್ತನು ಯಾವತ್ತೂ ಕೈ ಬಿಡಲ್ಲ. ನೀನು ಹೋಗಿ ಅಡಗಿಕೊಳ್ಳುವಂಥ ಸಂದರ್ಭ உன்னை நீ மறைத்துக்கொள்ள வேண்டும். வெளிப்படையாய் உட்கார வேண்டிய அவசியம் இல்லை, உனக்கு எதிரடியாய் கிரியை செய்வார்கள். ஆனப்படினால் விசுவாசியே, சில நேரம் நீ மறந்து வாழ வேண்டும். உன்னுடைய பேச்சு மறைந்திருக்க வேண்டும், உன்னுடைய திருஷ்டி, உன்னுடைய நோட்டம் மறைந்திருக்க வேண்டும். சில நாட்கள் நீ குவைட்டா இருக்க வேண்டிய அவசியம், வெறும் ஜபத்தில் உபவாசத்திலும் இருக்க வேண்டிய அவசியம். சில நேரத்தில் வனாந்திரமான சூழ்நிலையில் இருக்க வேண்டிய அவசியம் வரும். சில நேரத்தில் உபவாசத்தில் இருக்க வேண்டிய அவசியம் வரும். காரணம், ஆண்டவர் சொல்கிறார், அழைத்த நான் ஆசீர்வதிப்பேன். ஜனங்கள் திருந்துற வரைக்கும் நான் உன்னை பயன்படுத்துவேன். ஆனா உனக்கு சாப்பாடு கொடுக்க மாட்டாங்க, உனக்கு தண்ணி கொடுக்க மாட்டாங்கன்னு எனக்கு தெரியும். ஆனால் நான் ஆற்றின் தண்ணீரை குடிக்க வைப்பேன், காகத்தை கொண்டாகிலும் உன்னை போஷிப்பேன். கரங்களை தட்டி சொல்றேன். ಸಂದರ್ಭಮೇ ಇಲ್ಲ, ಸಾಧ್ಯತೆ ಇಲ್ಲದೆ ಇರುವಂತ ಸಮಯ ಕೂಡ, ಸಾಧ್ಯತೆ ಇಲ್ಲದೆ ಇರುವಂತ ಸಮಯ ಕೂಡ ಆ ಕಾಗೆಗಳ ಮುಖಾಂತರವಾಗಿ ನಿನ್ನನ್ನು ಪೋಷಿಸುವ ಕರ್ತನಿಗೆ ಸ್ತೋತ್ರ ಉಂಟಾಗಿ. ಕರೆದ ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಕೈ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಹೀಗೆ ತಾನೇ ನಡೆಸ್ಕೊಂಡಿರ್ತಾನೆ ನಮ್ಮನ್ನೆಲ್ಲ. ಕರ್ತನ ಹಾಗೆ ನಡೆಸ್ತಾ ಇರ್ತಾನೆ. ಎಷ್ಟು ಮಂದಿ ಅರ್ಥ ಮಾಡ್ಕೊಳ್ತೀರ ನನಗೆ ಗೊತ್ತಾಗ್ತದೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಪ್ರಾರ್ಥನೆ ಮಾಡಿರಿ, ನಿಜಸ್ಥರಾಗಿರಿ, ಶುದ್ಧರಾಗಿರಿ. ದೇವರು ನಿನ್ನ ಎಂದೆಂದು ಕೈ ಬಿಡಲ್ಲ. ಆ ಹಳ್ಳದ ನೀರು ನಿನಗೆ ಬಾಣವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಅಪ್ಪಣೆ ಮಾಡಿದ್ದೇನೆ ಎಂದು ಹೇಳಿದನು. ಅಪ್ಪಣೆಯನ್ನು ಅಂತೆ ಕೀಳ್ಪಡತಕ್ಕಂಥ ಕಾಗೆಗಳು ಉಂಟು ಕರ್ತನ ಮಕ್ಕಳೇ. ಮನುಷ್ಯರು ನಿಜಸ್ಥರು ಅಲ್ಲ. ಅನೇಕ ಬಾರಿ ನಾವು ವಿಶ್ವಾಸಿಗಳು ಅಂತ ಹೇಳ್ತೇವೆ, ನಮ್ಮ ಜೀವಿತದಲ್ಲಿ ನಮ್ಮ ಕಾರ್ಯಗಳಲ್ಲಿ ನಿಜ ಇಲ್ಲ. ಕರ್ತನು ಕಾಗೆಗಳಿಗೆ ಅಪ್ಪಣೆ ಕೊಟ್ಟರೆ ಆ ಅಪ್ಪಣೆ ಅಂತೆ ಅವನಿಗೆ ಬೇಕಾಗಿರೋ ಊಟವನ್ನು ಸವದರಿಸಿ ಕೊಡ್ತಾ ಇದೆ. ಕಾಗೆಗಳಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. 6ನೇ ಬುದ್ಧಿ ಇಲ್ಲ, 5ನೇ ಬುದ್ಧಿ ಇಲ್ಲ, 7ನೇ ಬುದ್ಧಿ ಇಲ್ಲ, ಅಥವಾ 8ನೇ ಬುದ್ಧಿ ಇಲ್ಲ. ಕರ್ತನ ಅಪ್ಪಣೆ ಅಂತೆ ಕೀಳ್ಪಡತಕ್ಕಂಥ ಕೀಳ್ಪಡೆ ಉಂಟು. ಯಾವುದೇ ಸೋತೋದ್ರೂ ಸರಿ, ನಿನ್ನ ದೇವರ ಕೈ ಬಿಡಲ್ಲ. ದಾಹದಲ್ಲಿ ನೀನು ಅವಸ್ಥೆ ಪಡಲ್ಲ, ಹೊಟ್ಟೆ ಹಸಿವಿನಲ್ಲಿ ನೀ ಇರಲ್ಲ. ಅದು ಮಾತ್ರ ನಿಜ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಕಾಗಗಳು ಅವನಿಗೆ ಪ್ರಾಂತ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು கொடுத்திದ್ದೆವು. காலையில வந்துச்சு, சாயங்காலமும் வந்துச்சு, அன்னைக்கும் வந்துச்சு, என்னைக்கும் வந்துச்சு, நாளைக்கும் வரும், நாளன்னைக்கும் வரும். கரங்களை தட்டி ஸ்தோத்திரம் பண்ணுங்க. ஹalleluya. There cannot be any breakage. ಸಾಧ್ಯತೆ ಇಲ್ಲ. ಕಾಗೆಗಳು ಅವನಿಗೆ ಪ್ರಾಂತ್ಯ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದೆವು. கொடுத்துக்கொண்டே இருந்தது. கர்த்தரை ஸ்தோத்திரம் பண்ணுங்க. ஹல்லேலூயா. ದೇವರ ಅರ್ಪಣೆಯಂತೆ, ಆ ಅರ್ಪಣೆಯಂತೆ ಅವುಗಳು ಕೇಳ್ಪಟ್ಟಿತು. ನಾವು ನಿಜಸ್ಥರಲ್ಲ. ಅನೇಕ ಸಾರಿ ನಾವು ನಿಜಸ್ಥರಲ್ಲ. ಕರ್ತನು ಹೇಳಿದ್ರೆ ಆ ಕಾಗೆಗಳು ಕೇಳ್ಬಿಡುತ್ತೆ. ಸ್ತೋತ್ರ. ದೇಶದಲ್ಲಿ ಮಳೆ ಇಲ್ಲದರಿಂದ ಹಲ್ಲೆಲೂಯಾ ಕೆಲವೇ ದಿವಸಗಳಿಂದ ನಂತರ ಹಳ್ಳವು ಬತ್ತಿ ಹೋಯಿತು. ಮಳೆ ಇಲ್ಲದ ಕಾರಣ
ಕರ್ತನ ಮಕ್ಕಳೇ, ಮಳೆ ಇಲ್ಲದ ಕಾರಣ ಕರ್ತರುடைய ஆசீர்வாதம் எப்போ நின்றுச்சோ, ದೇವರ ಮಹಿಮೆ, ದೇವರ ಆಶೀರ್ವಾದ, ದೇವರ ಕೃಪೆ ಯಾವತ್ತು ನಿಲ್ಲದು ಹೋಗುತ್ತೋ, ಪ್ರಶ್ನೆ, ಶರೀರದ ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಸ್ತೋತ್ರ ಹೋಯ್ತು, ಸಮಾಧಾನ ಹೋಗುತ್ತೆ, ಸಭೆ ಹೋಗುತ್ತೆ, ಕುಟುಂಬ ಹೋಗುತ್ತೆ, ತನ್ನ ಆತ್ಮವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಕರ್ತನ ಮಕ್ಕಳೇ, ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನಿಯರ ಸರಪ್ತಾ ಊರಿಗೆ, ಚೀದೋನಿಯರ ಸರಪ್ತಾ ಊರಿಗೆ ಹೊರಟು ಹೋಗು. ಹಲ್ಲೆಲೂಯ. ಸಂದರ್ಭ ಬರ್ತದೆ, ನೀನು ಹೊರಟು ಹೋಗು. ಹಲ್ಲೆಲೂಯ. ಇನ್ನು ಮುಂದೆ ಕಾಗೆ ತಾನು ಮಾಡತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡಿತು. ಬಟ್ ಇನ್ನು ಮುಂದೆ ಮಳೆ ಇಲ್ಲದ ಕಾರಣ ನೀರು ಹರಿಯಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕರ್ತನಾದ ಕ್ರಿಸ್ತನು ಎಲಿಯನನ್ನು ಕೈ ಬಿಡಲ್ಲ. ಕರೆದ ದೇವರು ನಿನ್ನನ್ನು ಕೈ ಬಿಡಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕೇರಿತ್ ಮರೆಯಾಗಿ ಹೋಗುತ್ತೆ, ಮರ್ತೋಗುತ್ತೆ, ನೆನಪಿಡಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ನೆನಪಿಡ್ತಾನೆ. ಕಾರಣ ಏನಂದ್ರೆ, ನೀನು ಒಂದು ದೇವರ ಮಗ, ದೇವರು ನಿನ್ನ ಕರೆದಿದ್ದಾನೆ. ನಿನಗೆ ಒಂದು ಹಸಿವೆ, ನಿನ್ನ ಒಂದು ಹೊಟ್ಟೆ ಹಸಿವು ಕೂಡ ದೇವರು ಬಿಡಲ್ಲ. ಕರ್ತನ ಹೇಳ್ತಾನೆ, ಸೀದೋನಿಯರ ಚರಬ್ದ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ಇನ್ನು ಮುಂದೆ ನಿನ್ನ ನಿವಾಸ ಸರಬ್ದ, ಇಲ್ಲಿಲ್ಲ, ಕೇರಿತಲ್ಲ, ಸರಬ್ದ. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಸಾಧ್ಯ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ನಾನು ನೀನು ಹೇಳಿದ ಹಾಗೆ ಸರಬ್ತಾ ಊರಿಗೆ ಹೋಗ್ತೇನೆ ಕರ್ತನೆ, ಅಲ್ಲಿ ಒಂದು ದೊಡ್ಡ ಹಣವಂತನು ತೋರಿಸಿಕೊಡಿ. ಅದೇ ನಮ್ಮ ವಿಶ್ವಾಸ. ಸರಬ್ತಾ ಊರಿಗೆ ಹೋಗಿದ ತಕ್ಷಣ ಅಲ್ಲಿ ಒಂದು ದೊಡ್ಡ ಗುಮಾಸ್ತವನ್ನು ಕರ್ತನು ತೋರಿಸ್ತಾನೆ, ಒಂದು ದೊಡ್ಡ ರಾಜನ ತೋರಿಸ್ತಾನೆ. ನಾವು ಅಂದ್ಕೊಳ್ಳಿರೋದು ನಮ್ಮ ದೇವರು ನಮಗೆ ತೋರಿಸುವಂಥ ವ್ಯಕ್ತಿ ಕೂಡ ಇನ್ನು ಮುಂದೆ ಒಂದು ಊಟ ತಿಂದು, ಒಂದು ಕಲಿಗೆ ನೀರು ಕುಡಿದು ಸಾಯಬೇಕಂತ ಇರತಕ್ಕಂಥವರನ್ನು ಕರ್ತನು ತೋರಿಸಿಕೊಡ್ತಾನೆ. ಕಾರಣ ನಾವು ಆಶೀರ್ವಾದ ಪಡ್ತೇವೆ, ನಮ್ಮಲ್ಲಿ ಇರೋರನ್ನು ಆಶೀರ್ವಾದ ಕೊಡ್ತೇವೆ. ಹಲ್ಲೆಲೂಯ. ಕರ್ತನು ನಿನ್ನ ಆಶೀರ್ವಾದ ಮಾಡುವನು, ಅಥವಾ ನಿನ್ನ ಮುಖಾಂತರ ಸಂಬಂಧಪಟ್ಟಿರುವ ಎಲ್ಲರನ್ನು ಆಶೀರ್ವಾದ ಮಾಡತಕ್ಕಂಥ ದೇವರು. ಆದ್ರಿಂದ ಕರ್ತನೆ ಮಕ್ಕಳು ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಏನಯ್ಯ ಎಲ್ಲಿ ಹೋದ್ರೂ ವೇದನೆನಾ, ಎಲ್ಲಿ ಹೋದ್ರೂ ದುಃಖನಾ, ಎಲ್ಲಿ ಹೋದ್ರೂ ಕೊರತೆನಾ, ನಾನು ನೋಡುವಂಥ ವ್ಯಕ್ತಿ ಕೂಡ ಹಿಂಗೇನಾ, ನಾನು ಮಾತನಾಡುವಂಥ ವ್ಯಕ್ತಿ ಕೂಡ ಹಿಂಗೇನಾ, ನಾನು ಸಂಧಿಸುವಂಥ ವ್ಯಕ್ತಿ ಕೂಡ ಹಿಂಗೇನಾ ಅಂತ ಅನ್ಕೊಳ್ತೀಯ? ನೋ. ಕಳಿಸುವಂಥ ದೇವರು ಮಹೋನ್ನತ ದೇವರು. ನಿನ್ನ ಮುಖಾಂತರವಾಗಿ ನೀನು ಸಂಧಿಸುವಂಥ ಒಬ್ಬೊಬ್ಬರನ್ನು ಆಶೀರ್ವಾದ ಪಡೆಯಬೇಕು ಎಂಬ ಭಾವನೆ ಅಲ್ಲಿರೋದ್ರಿಂದ ದೇವನು ಎಂದಿಗೂ ಬಿಟ್ಟಿಲ್ಲ. ಹಲ್ಲೆಲೂಯ. ನೀನು ಆಶೀರ್ವಾದವಾಗಿ ಇರುತ್ತಿ. ಹಲ್ಲೆಲೂಯ. ಎಲ್ಲರಿಗೂ ನೀವು ಆಶೀರ್ವಾದವಾಗಿ ಇರುತ್ತೀರಿ. ಅದೇ ದೇವರ ದೃಷ್ಟಿ. ಹೋಗುತ್ತಾನೆ. ವಚನ ಹೇಳಕ್ಕೆ ಇಷ್ಟ ಇಲ್ಲ. ದೇವರು ಆ ಪ್ರಾಂತ್ಯದಲ್ಲಿ ಮಳೆಯನ್ನು ಬೀಳಿಸುವ ಆ ದಿವಸವರೆಗೂ, ಆ ಕಾಲವರೆಗೂ ಎಣ್ಣೆ ಕೊರತೆ ಇಲ್ಲ, ಹಿಟ್ಟು ಕೊರತೆ ಇಲ್ಲ, ಸಂಪೂರ್ಣವಾಗಿ ತಿಂದರು. ಕರೆಯಲ್ಪಟ್ಟ ಜನ ಸಂಪೂರ್ಣವಾಗಿ ತಿಂದರು. ವಿಶ್ವಾಸಿಗಳೇ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ? ಕರೆದಂಥ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ಹಲ್ಲೆಲೂಯ. ಅದು ಯಾವುದೇ ಜಾಗ ಇರಲಿ, ಯಾವುದೇ ಜನಾಂಗ ಇರಲಿ, ದೇವರು ನಮ್ಮನ್ನು ಕೈ ಬಿಡಲ್ಲ. ಸ್ವಲ್ಪ ಹೊತ್ತು ಎದ್ದು ದೇವರ ಸ್ತೋತ್ರ ಮಾಡೋಣ.
ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರೇ. ದಯಪಾಲಿಸು ತಂದೆ. ಹಲ್ಲೆಲೂಯ. ದಯಪಾಲಿಸು ರಾಜ, ದಯಪಾಲಿಸು ಕರ್ತನೆ. ಸ್ತೋತ್ರಯ್ಯ, ಸ್ತೋತ್ರಯ್ಯ, ಸ್ತೋತ್ರಯ್ಯ. ಹಲ್ಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಆಕೆಯು ಹೋಗಿ ಅವನು ಹೇಳಿದಂತ ಮಾತು ಹಾಗೆ ಮಾಡಿದಳು. ಆಕೆಯವರು ಎಲ್ಲರೂ ಹಲ್ಲೆಲೂಯ. ಎಲಿಯನು ಆಡಿದಂತ ಮಾತು ಹಾಗೆ ಆ ಕಾಲವರೆಗೂ ತೃಪ್ತಿಯಾಗಿ ಊಟ ಮಾಡಿ ಬದುಕಿದರು. ಕರ್ತನ ಮಕ್ಕಳೇ, ದೇವರಲ್ಲಿ ಜೀವಿಸುವ ನಾವು ಎಂದಿಗೂ ಕೈ ಬಿಡಲಾರು. ಹಲ್ಲೆಲೂಯ. ಕರ್ತನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಹಲ್ಲೆಲೂಯ. ಕರೆದ ದೇವರು ಕಡೆಯವರೆಗೂ ನಡೆಸುವ ಕರ್ತನು ಎಂಬುದಾಗಿ ಅರಿತುಕೊಳ್ಳಿರಿ. ನೀನು ಎಲಿಯನಾಗಿದ್ರೆ ಎಲ್ಲಿಂದ ಬಂದೆ, ಯಾರು, ಹೇಗೆ ಆ ಸಮಾಚಾರನೇ ಬೇಡ. ಆದರೆ ನಿನ್ನನ್ನು ಒಂದು ವೇಳೆ ಊಟ, ಒಂದು ವೇಳೆ ನೀರು ಕೂಡ ತಪ್ಪದೆ ನಡೆಸುವ ನನ್ನ ಕರ್ತನಿಗೆ ಸ್ತೋತ್ರ. ಚಪ್ಪಾಳೆ ಹೊಡೆದು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ஹல்லேலூயா, ஹல்லேலூயா. தேவன் உங்களுடைய தேவன், எலியாவின் தேவன் நம்முடைய தேவன். எலியாவை அழைத்தார். அவர் எங்க, அவருடைய பூர்வகம் என்ன ஏது ஒண்ணும் வேண்டாம். அவருக்கு தேவையே இல்லை. உள்ளத்தை பார்க்கிறதான கர்த்தர், எலியாவின் உள்ளத்தை பார்த்ததான கர்த்தர். எலியாவுக்கு கொஞ்சம் விசுவாசம் இருந்திருக்கும், எலியாவுக்கு கொஞ்சம் நம்பிக்கை, எலியாவுக்கு கர்த்தர் மேல் இந்த பற்றுதல், அதை வைத்து கர்த்தர் எலியாவை இவ்வளவு தூரம் ஆசீர்வதிக்க முடியுமானால் உன்னையும் அவர் ஆசீர்வதிக்க வல்லவராக இருக்கிறார். உன்னையும் உயர்த்த அவர் வல்லவராக இருக்கிறார். எலியாவை அழைத்த தேவன் உன்னுடைய தேவன். ஆதலால் இன்னைக்கு நம்ம பாடுறோம், எலியாவின் தேவன் நம்முடைய தேவன். ஹல்லேலூயா, ஹல்லேலூயா. கர்த்தருடைய பிள்ளையே, உன்னை ஆசீர்வதிக்க வல்லவராக இருக்கிறார். நீ எதிர்பாராத விதத்தில் உன்னை ஆசீர்வதிக்க வல்லவராக இருக்கிறார். ஹல்லேலூயா. நீங்க ஆபிரகாமை பார்த்து சொல்ல, விசுவாசிகளின் தகப்பனே என்றோம். ஏன் தெரியுமா? அன்னைக்கு அவர் கீழ்ப்படிந்தார். அன்னைக்கு அவர் விட்டு வா சொன்ன காரியத்துக்கு விட்டு உடனே கர்த்தரை பின்பற்றி வந்தார். எல்லாத்தையும் விட்டு வந்தார். குடும்பம், தகப்பன் வீடு, அவருடைய தொழில், அவருடைய அதாவது ஸ்தோத்திரம், அவருக்கு இருந்த எல்லாவற்றையும், அந்த வீடு வாசல் எல்லாவற்றையும் விட்டு வந்தார். இன்னைக்கு கர்த்தருடைய பிள்ளைகளே, கர்த்தருக்காக சில காரியங்களை விட்டு வரும் பொழுது, நம்முடைய பழைய காரியங்களை விட்டு கர்த்தருக்கு வரும் பொழுது, ஆபிரகாமை ஆசீர்வதித்த தேவன் நம்முடைய தேவன். ஹல்லேலூயா. இன்னைக்கு நம்ம தைரியமா சொல்றோம், ஆபிரகாமின் தேவனே அப்படின்னு கூப்பிடுகிறோம். ஆமென். அவர் ஆபிரகாமின் தேவன், ஈசாக்கின் தேவன், யாக்கோபின் தேவன். அவர் நம்முடைய தேவனாய் இருக்கிறார். ஹல்லேலூயா. கர்த்தருடைய பிள்ளையே, உன் பேரை சொல்லி சொல்லு, அவர் உன்னுடைய தேவனாய் இருக்கிறார். ஹல்லேலூயா. எலியாவின் தேவன் மட்டுமல்ல, உங்க பேரை சொல்லி சொல்லுங்க, அவர் உன்னுடைய தேவனாய் இருக்கிறார். ஆகாதவைகளை ஆக வைக்கிற கர்த்தர், முடியாதவைகளை முடிய வைக்கிற கர்த்தர். உன்னை ஆசீர்வதிக்கிறதா கர்த்தர் காகத்தை கூட பயன்படுத்த முடியும். யாராவது நம்ப முடியுமா? காகத்தை கொண்டு அப்பவும் இறைச்சி கொண்டு வந்து கொடுக்கணும். எந்த மனுஷனை நம்பவே முடியாது. ஆனால் நம்ப முடியாத காரியத்தை கொண்டு உன்னை ஆசீர்வதிக்க வல்லவராய் இருக்கிறார். ஹல்லேலூயா. ஒரு நாள் உன்னை பட்டினியை விட மாட்டார். ஒரு நாள் உன்னை குறைச்சலா விட மாட்டார். கர்த்தருடைய பிள்ளையே, குறைவா நினைக்கிறீங்களா? சரியான வசதி இல்ல, பணம் இல்ல, பொருள் இல்ல, எனக்கு என்ன சமாதானத்துல குறைச்சலா இருக்கு, நிம்மதி குறைச்சலா இருக்கு, என்னுடைய செல்வாக்கு குறைச்சலா இருக்கு நினைக்கிறீங்களா? உங்களை ஆசீர்வதிக்கிற கர்த்தர்